ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ತಮ್ನೆಲ್ ಅಲ್ಲಿ ನೋಡಿರೋ ಹಾಗೆ ನಾವು ಕಾಟು ಶ್ಯಾಮ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗ್ತಾ ಇದೀವಿ ಅಂತ ನೀವು ವಿಡಿಯೋನಲ್ಲಿ ನೋಡಿ ಗೊತ್ತಾಗತ್ತೆ. ಅಂಡ್ ಇದೇ ವಿಡಿಯೋನಲ್ಲಿ ನಿಮಗೆ ಸ್ವಲ್ಪ ಫನ್ನಿ ಮೂಮೆಂಟ್ಸು ಇರುತ್ತೆ. ಅಂಡ್ ವಿಡಿಯೋ ಪೂರ್ತಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಬನ್ನಿ. ನಮ್ಮ ಹುಡುಗಿ ಬಂದ್ಬಿಟ್ಟಿದೆಪ್ಪ ಕೊನೆಗೂ. ಅಲ್ಲಿಂದ ಇಲ್ಲಿಗೆ ಆದ್ರೆ ಮೇಲೆ ಬರಲಿಲ್ಲ. ಯಾಕೆ ಬರಲಿಲ್ಲ ಮೇಲೆ? ಮತ್ತೆ ಕ್ಲೈಮ್ ಮಾಡಬೇಕು. ಅಯ್ಯೋ, ಕ್ಲೈಮ್ ಈ ಹುಡುಗಿ ಬರೀ ಪ್ಲಾನ್ ಹಾಕತ್ತೆ ಗೈಸ್. ಅಲ್ಲೋಗೋಣ, ಇಲ್ಲೋಗೋಣ, ಅಲ್ಲೋಗೋಣ ಅಂತ ಪ್ಲಾನ್ ಹಾಕಿ 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 ಬಜೆಟ್ ಯಾರು ಕೊಡ್ತಾರೆ? ಹೂ ವಿಲ್ ಗಿವ್ ದ ಬಜೆಟ್? At least you have option. I don't have option also. ಸೊ ಈ ಕಡೆ ನೋಡಿದ್ರೆ ನಾನು ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಈ ಕಡೆ ನೋಡಿದ್ರೆ ನಮ್ಮ ಡಿಯರೆಸ್ಟ್ ಪ್ರಿನ್ಸಸ್ ಮೈ ಲಿಟಲ್ ಡಾಟರ್ ಕೂತ್ಕೊಂಡ್ಬಿಟ್ಟಿದ್ದಾಳೆ ವಿತ್ ದ ನೀಟ್ ಸೂಟ್. ಓಕೆ, ಸೊ ಲೆಟ್ ಮೀ ಇಂಟ್ರಡ್ಯೂಸ್ ಮಿಸ್ ದುರ್ಗಾ. ಸಿ, ದಿಸ್ ಇಸ್ ತ್ರಿಷಾ. ಪ್ಲೀಸ್ ಬೋತ್ ಆಫ್ ಯು ಶೇಕ್ ಹ್ಯಾಂಡ್. I know. ಶೇಕ್ ಹ್ಯಾಂಡ್. ಸೊ ಇವಾಗ ಕಾಟು ಶ್ಯಾಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕೇಂಚಿ ಧಾಮ್ ಅಂತ ಹೇಳ್ಬಿಡ್ತಿದೆ. ಕಾಟು ಶ್ಯಾಮ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಬಸ್ಸಲ್ಲಿ ಹೋಗಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು, ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಬೈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪತಿ ದೇವರು ಮತ್ತು ನನ್ನ ಮಗ ಕೂಡ ಕೂತ್ಕೊಂಡಿದ್ದಾರೆ. ಆದ್ರೆ ಡ್ರೈವ್ ಮಾಡೋಕ್ಕಾಗೋದು ಒಬ್ರಿಗೆ. ಅವ್ರಿಗೆ ನಾನೇ ಗೈಸ್ ಕಾರ್ ಹೇಳ್ಕೊಟ್ಟಿದ್ದು, ಗೇರ್ ಹಿಂಗೆ ಹಾಕೋದು. ನನಗೆ ಹೇಳ್ಕೊಡ್ಬಾ. ಇವಾಗ ಅದು ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇವಾಗ ಅದು ನೆನ್ಪು ಮಾಡಿಕೊಂಡು ಎಲ್ಲ ಹೇಳ್ಕೊಡ್ಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದು ಒಂದ್ಸತಿ ಒಬ್ರಿಗೆ ವಿದ್ಯೆನ ದಾರಿ ಹೇಳಿದ್ಮೇಲೆ ಅದು ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು, ಓಕೆನಾ? ಆಮೇಲೆ ನಾನು ಹೇಳ್ಕೊಡ್ತೀನಿ. ಹಾಂ, ಸ್ವಲ್ಪ ಕಡಿಮೆ ಸುಳ್ಳು ಹೇಳ್ಬೇಕಾ? ಹೇ ನಿಜಮ್ಮ, ನಾನೇ ಕಾರ್ ಹೇಳ್ಕೊಟ್ಟಿದ್ದು. ಸಾಕು. ಯಾಕೆಂದರೆ ಇವಾಗ ಕಾರು ಅವ್ರಿಗೆ ಓಡ್ಸಕ್ಕೆ ಗೊತ್ತಿತ್ತು, ಬಟ್ ಸ್ಪೋರ್ಟ್ಸ್ ಥರ ಓಡಿಸ್ಬೇಕಲ್ಲ, ಅಜ್ನಿಯೋ ಅಂತೆಲ್ಲ ಹೇಳ್ಬಿಟ್ಟು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದು ನಾನೇ. ಆಲ್ಮೋಸ್ಟ್ ನೋಡಿ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಓಕೆ, ಸೊ ಫೈನಲಿ ವಿ ಆರ್ ಅಟ್ ಕಾಟು ಶ್ಯಾಮ್ ಟೆಂಪಲ್ ಅಂಡ್ ಪ್ರಸಾದ ತಗೊಳಕಂತ ಆಚೆ ಹೋಗ್ತಾ ಇದೀವಿ. ನಾನು ವ್ಲಾಗ್ ಮಾಡ್ತಾ ಇದ್ರೆ ನಗ್ತಾ ಇರ್ತಾರಪ್ಪ, ಅದ್ ಯಾಕಂತ ಗೊತ್ತಿಲ್ಲ. ಸೊ ಫಿಯರ್ ಇರ್ಬಾರ್ದು, ನಗು ಮುಖ ಬರ್ಲಿ ಅಂತ. ಫಿಯರ್ ಇರ್ಬಾರ್ದು. ನನ್ಗೆ ಅವಾಗೆಲ್ಲ ಫಿಯರ್ ಇರ್ತಿತ್ತು, ಇವಾಗೆಲ್ಲ ಅಷ್ಟೇನ್ ಫಿಯರ್ ಇಲ್ಲ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಪಾಡಿ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ ಅಷ್ಟೇ. ಶಾಪಿಂಗ್ ಮಾಡೋದು ಎಷ್ಟು ಲೇಟ್ ಮಾಡ್ತೀಯಮ್ಮ ನೀನು? ಎರಡೇ ಕಡೆ ಇರೋದು. ಗೊತ್ತಿಲ್ಲ ಇನ್ನ ನನ್ಗೆ. ಯಾಕಮ್ಮ, ಏನಾಯ್ತು? ಟೆಂಪಲ್ಗೆ ನೀನ್ ಫಸ್ಟ್ ಟೈಮ್ ಬರ್ತಾ ಇದೆಯಲ್ಲ, ಬಂದಿದ್ಯಾ ಆಲ್ರೆಡಿ ಸೀಕ್ರೆಟ್ ಆಗಿ? ನಮಸ್ಕಾರ ಮಾಡ್ಕೊಂಡ್ ಬಾ, ಒಂದು ರೌಂಡ್ ಮಾಡ್ಕೊಂಡ್ ಬಾ. ನೋಡಿ ಹೆಂಗೆ ಲಡ್ಡು ತಿಂತಾರೆ ಅಂತಂದ್ರೆ, ಹಬ್ಬ ಬೇಸನ್ ಲಡ್ಡು. ಆ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೂ ಬಿಡ್ಲಿಲ್ಲ, ಹಂಗೆ ಖಾಲಿ ಮಾಡಕ್ತಾ ಇದಾರೆ. ಆ ನಾಮ ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಟು ಕಳಿಸಿದಾರೆ, ಬಾಯಲ್ಲಿ ನಿನ್ಗೆ ನಾಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ನಾಮ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಚದ್ದು ತುಂಬಾ ಸಿಂಪಲ್ ಆಗಿದೆ, ಇವ್ರದೊಂದ್ ಸ್ವಲ್ಪ ಇದೆ.
ಈ ಹುಡುಗಿದಂತೂ ಹೋಗ್ಸ್ಕೊಂಡ್ ಬಿಡಿದಾಳೆ ನಾಮ ಅಲ್ಲ. ಆಕ್ಚುಲಿ ಈ ಟೆಂಪಲ್ಗೆ ತುಂಬಾ ದೊಡ್ಡದಾಗಿದೆ ಈ ಟೆಂಪಲ್ ಅಂಡ್ ತುಂಬಾ ಸ್ಪೀಷಿಯಸ್ ಆಗಿದೆ. ಯಾರ್ ಬೇಕಾದ್ರೂ ಬರ್ಬೋದು. ಅವ್ರೆ ಸ್ಪೇಷಿಯಸ್ ಆಗಿದೆ, ಸಾರಿ. ಯಾರ್ ಬೇಕಾದ್ರೂ ಬರ್ಬೋದು ಅಂಡ್ ತುಂಬಾ ಚೆನ್ನಾಗಿದೆ. ಲೈಕ್ ಆಂಬಿಯನ್ಸ್, ಸರೌಂಡಿಂಗ್ಸ್ ಎಲ್ಲ. ದೇವ್ರ ದರ್ಶನ ತುಂಬಾ ಚೆನ್ನಾಗತ್ತೆ. ರಶ್ ಅಂತೂ ಏನು ಇರಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬರ್ಬೇಕು. ದೇವ್ರು ಕರ್ಸ್ಕೋಬೇಕು ಅಂತಂದ್ರೆ ಯಾರನ್ನ ಬೇಕಾದ್ರೂ ಕರ್ಸ್ಕೊಳ್ತಾರೆ. ನಾವಾಗೆ ಬರ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಆಕ್ಚುಲಿ ಅವ್ರು ಕರ್ಸ್ಕೊಬೇಕು. ಅವ್ರು ಕರ್ಸ್ಕೊಂಡಾಗ್ಲೇ ನಮ್ ಬರಕ್ ಸಾಧ್ಯ. ಸೊ ಎಸ್, ಸೊ ನೋಡಿ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸೊ ಇದೊಂದ್ ಸ್ವಲ್ಪ ಇಟ್ಸ್ ಅ ಟೆಂಪಲ್ ಬಟ್ ಇಟ್ಸ್ ಲೈಕ್ ಪಬ್ಲಿಕ್ ತರಾನೇ ಅಲ್ವಾ. ಸೊ ಅದು ಹೇಳ್ತಾ ಇರೋದು ಆಕ್ಚುಲಿ. ಸೊ ಇದೊಂದ್ ಸ್ವಲ್ಪ ಫಿಯರ್ ಎಲ್ಲ ಹೋಗ್ಬೇಕಲ್ವಾ. ಕ್ಯಾಮ್ರಾ ಈ ತರ ಇಟ್ಕೊಂಡು ನಿಂತ್ಕೊಂಡು ಮಾತಾಡೋದು ಅಷ್ಟು ಸುಲಭ ಅಲ್ಲ. ಡು ಯು ಅಗ್ರಿ? ಎಸ್ ಗೈಸ್, ಇದು ಮ್ಯಾಗ್ನೆಟ್ದು ಮೈಕ್ದು ಮ್ಯಾಗ್ನೆಟ್ ಕಳ್ದೋಗ್ಬಿಟ್ಟಿದೆ ನೋಡಿ ಇಲ್ಲಿ. ನಾನು ಆಕ್ಚುಲಿ ಹಾಕೊಂಡಿದ್ದೆ, ಇರ್ಲಿ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೆ, ಕಳ್ದೋಗ್ಬಿಟ್ಟಿದೆ. ಇದ್ರದ್ದಿಲ್ಲ ಗೈಸ್. ನನ್ ಮೈಕ್ದು ಬಟನ್ ಸಿಗ್ಲೇ ಇಲ್ಲ. ಅಂದ್ರೆ ಲೈಕ್ ಇದಕ್ಕೆ ಮ್ಯಾಗ್ನೆಟ್ ಇರುತ್ತೆ, ಅದ್ ಸಿಗ್ಲೇ ಇಲ್ಲ. ಹೋಗಿ ಹುಡುಕ್ದೆ, ಎರಡೆರಡು ಮೂರ್ ಸತಿ ಕೂಡ ಹೋಗಿ ಹುಡುಕ್ದೆ. ಐ ಥಿಂಕ್ ದೇವ್ರ ಏನೋ ಪ್ಲಾನ್ ಇಟ್ಟಿದ್ದಾರೆ ಅನ್ಕೊಳ್ತೀನಿ. ಸೊ ಮ್ಯಾಗ್ನೆಟ್ ಅಲ್ವಾ, ಸಿಗತ್ತೆ. ಹೆಂಗಾದ್ರೂ ಲೈಕ್ ಪರ್ಚೇಸ್ ಮಾಡ್ಬೇಕು. ಸಪರೇಟ್ ಆಗಿ ಇದಕ್ ಸಿಗತ್ತೋ ಇಲ್ವಾ ನನ್ಗೆ ಗೊತ್ತಿಲ್ಲ. ಪರ್ಚೇಸ್ ಮಾಡ್ಬೇಕು. ವಾರಂಟಿಗೆ ಅದಕ್ಕೆಲ್ಲ ಬರಲ್ಲ. ನಾವು ಕಳ್ದಾಕೊಂಡಿರೋದಕ್ಕೆ ರಿಪೇರಿ ಆದ್ರೆ ಬಿದ್ರೆ ಏನಾರ ಮಾಡಿದ್ರೆ ಮಾತ್ರ ವಾರಂಟಿ. ನೋಡೋಣ ಗೈಸ್. ನಮ್ ಹುಡ್ಗಿ ಪಾಪ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟಿದೆ. ನಂಗೂ ಯೂಶಲಿ ವಾಮಿಟ್ ಆಗ್ತಾ ಇತ್ತು ಟ್ರಾವೆಲ್ ಮಾಡೋವಾಗ. ಅದು ಲಾಂಗ್ ಜರ್ನಿ ಅಲ್ವಾ. ಸೊ ಕಾರ್ ಒಳಗಡೆ ಕುತ್ಕೊಂಡು ನಾವು ಫ್ರೆಶ್ ಏರ್ ಕುಡ್ದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಸೊ ಕಾರಲ್ಲಿ ಕುತ್ಕೊಂಡಾಗ ಏನ್ ಅನ್ಸುತ್ತೆ, ಅಲ್ಲೇ ನಮ್ದು ಏನೋ ಬ್ರೀತು ಅಲ್ಲೇ ಸರ್ಕ್ಯುಲೇಟ್ ಆಗಿ ಒಂಥರ ಆಗ್ಬಿಡುತ್ತೆ. ಸೊ ಅವಾಗ ವಾಮಿಟ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲೇ ಗೈಸ್, ಅಂತೂ ಇಂತೂ ಇವಾಗ ಜಸ್ಟ್ ಮನೆಗ್ ಬಂದೆ ಅಂಡ್ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಇವರು ಬೀಗಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು. ಮೈಕ್ದು ಬಟನ್ ಕಳ್ದೋಯ್ತು ಗೈಸ್, ಬೇಜಾರಾಗ್ತಾ ಇದೆ. ಗುಡ್ ನ್ಯೂಸ್ ಏನಂದ್ರೆ ಮೈಕ್ ಇದೆ ಮ್ಯಾಗ್ನೆಟ್ ಇಲ್ಲ. ಅದೊಂದೇ ಒಳ್ಳೇದಾಯ್ತು ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಇದು ಕಳ್ದೋಗಿ ಬಿಡಿದಿದ್ರೆ ಒಂದೇ ಮೈಕಲ್ಲಿ ನಾನು ಸರ್ವೆ ಮಾಡ್ಬೇಕಾಗಿತ್ತು. ಗೈಸ್, ಮೈಕ್ದು ಬಟನ್ ಮಿಸ್ ಆಗೋಯ್ತು. ಮ್ಯಾಗ್ನೆಟ್ ಇದಿಲ್ಲ ಅಂತಂದ್ರೆ ಇದು ಹಿಂಗೆ ಇಟ್ಕೊಂಡ್ ಮಾತಾಡ್ಬೇಕು. ಆಕ್ಚುಲಿ ಇದು ಸಪೋರ್ಟ್ಗಾದ್ರೂ ಇರ್ತಿತ್ತು. ಇಲ್ಲ, ಇವಾಗ ಬುಕ್ ಮಾಡ್ಬೇಕು ಅಂತಂದ್ರೆ ಅದು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನೋಡ್ತೀನಿ, ಅವೈಲೇಬಲ್ ಇದ್ರೆ ಬುಕ್ ಮಾಡ್ತೀನಿ, ನೋಡೋಣ. ಇಲ್ಲ ಅಂದ್ರೆ ಇದನ್ನ ಹಿಂಗೆ ಇಟ್ಕೊಂಡ್ ಮ್ಯಾನೇಜ್ ಮಾಡ್ಬೇಕಷ್ಟೇನೆ. ನಮ್ ಹುಡ್ಗ ನೋಡಿ 6 ಪ್ಯಾಕ್. ನೀನ್ ಹಿಂಗೆ ಬಂದ್ರೆ ನಾನು ಹಂಗೆ ತೋರಿಸ್ತೀನಿ. ಬ್ರೇವ್ ಬಾಯ್ಸ್ ಆಮೇಲೆ ಕನ್ನಡಿ ಗಾಡಿ ಸೊ ಗೈಸ್, ನನ್ನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪ ಅಪ್ಸೆಟ್ ಇಂದ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸೊ ಸಿ ಯು, ಟೇಕ್ ಕೇರ್, ಬೈ.